ಇನ್ನು ಅಯೋಧ್ಯೆ ರಾಮ ಮಂದಿರ ಹುಂಡಿ ಹಗರಣದ ತನಿಖೆ ಚುರುಕುಗೊಂಡಿರುವಂತಹ ಬೆನ್ನಲ್ಲೇ ಸ್ಫೋಟಕ ಸಂಗತಿಯೊಂದು ಬಹಿರಂಗ ಆಗಿದೆ. ವಿಚಾರ ಏನು ಅಂತ ಅಂದ್ರೆ, ಈ ಕಳ್ಳರು ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಟ್ರಸ್ಟ್ ಅವರಿಗೆ ಮೊದಲೇ ಗೊತ್ತಿತ್ತು. ಅದು SIT ರಚನೆ ಆಗೋ ಮುನ್ನವೇ. ಆ ಕಾರಣಕ್ಕಾಗಿನೇ SIT ರಚನೆ ಆಗೋದಕ್ಕಿಂತ ಮುನ್ನವೇ ಟ್ರಸ್ಟ್ನವರು ಬರೋಬ್ಬರಿ 3 ಕೋಟಿಯಷ್ಟು ಹಣವನ್ನ ಸೈಲೆಂಟ್ ಆಗಿ ಕಳ್ಳರಿಂದ ವಶಕ್ಕೆ ಪಡೆದಿದ್ರು ಅನ್ನೋ ಸಂಗತಿ ಗೊತ್ತಾಗಿದೆ. ಈ ನಡುವೆ ರಥಪುರುಷ ಅಡ್ವಾಣಿ ಮಾದರಿಯಲ್ಲೇ UP ಮಾಜಿ CM ಅಖಿಲೇಶ್ ಯಾದವ್ ಒಂದು ರಥಯಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಹಗರಣ ಇದೀಗ ಕೇವಲ ಒಂದು ಅಪರಾಧ ಪ್ರಕರಣವಾಗಿ ಉಳಿದಿಲ್ಲ. ಇದು ರಾಜಕೀಯ ಯುದ್ಧಕ್ಕೂ ಸಾಕ್ಷಿಯಾಗ್ತಾ ಇದೆ. ಒಂದ್ ಕಡೆ UP ಮಾಜಿ CM ಅಖಿಲೇಶ್ ಯಾದವ್ ಈ ಹಿಂದೆ 90ರ ದಶಕದಲ್ಲಿ ಬಿಜೆಪಿಯ ಭೀಷ್ಮ ಅಡ್ವಾಣಿ ಯಾವ ರೀತಿಯಾಗಿ ರಥಯಾತ್ರೆ ಮಾಡಿದ್ರೋ ಅದೇ ರೀತಿಯ ರಥಯಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ರಥಯಾತ್ರೆಗೆ ಅಖಿಲೇಶ್ ಯಾದವ್ ಸಿದ್ಧತೆ. ಅಯೋಧ್ಯೆ, ಕಾಶಿ ಅಥವಾ ಮಥುರಾದಿಂದ ಯಾತ್ರೆ ಆರಂಭ. ಉತ್ತರ ಪ್ರದೇಶದಲ್ಲಿ ರಥಯಾತ್ರೆಗೆ ಅಖಿಲೇಶ್ ಯಾದವ್ ಸಜ್ಜಾಗಿದ್ದಾರೆ. ಸೆಪ್ಟೆಂಬರ್ನಿಂದ PDA ರಥಯಾತ್ರೆ ಶುರುವಾಗಲಿದೆ. PDA ಅಂದ್ರೆ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ರಥಯಾತ್ರೆ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆ, ಕಾಶಿ ಅಥವಾ ಮಥುರಾದಿಂದ ಈ ರಥಯಾತ್ರೆ ಆರಂಭ ಆಗಲಿದ್ದು ಎಲ್ಲ 403 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂವಿಧಾನ ಬಚಾವೋ, PDA ಬಚಾವೋ ಘೋಷವಾಕ್ಯದ ಅಡಿ ಯಾತ್ರೆ ಮಾಡಲಿದ್ದಾರೆ. ಜನಸಂಪರ್ಕ, ಕಾರ್ಯಕರ್ತರಲ್ಲಿ ಹುರುಪು ತುಂಬೋದಕ್ಕೆ ಈ ಯಾತ್ರೆಯನ್ನ ಆರಂಭಿಸಲಿದ್ದಾರೆ. ಈ ನಡುವೆ ಶರವಣ ಪ್ರಸಾದ ಬಾಲಸುಬ್ರಹ್ಮಣ್ಯ ಅನ್ನೋರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದರು. ಅಖಿಲೇಶ್ ಯಾದವ್ ಮತ್ತು ಟಿನ್ನು ಯಾದವ್ ನಡುವೆ ನಿರಂತರವಾಗಿ ಸಂಪರ್ಕ ಇತ್ತು ಅಂತ ಹೇಳಿ ಎಕ್ಸ್ ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದರು. ಇದೇ ಪೋಸ್ಟ್ ಅನ್ನ ರೀಟ್ವೀಟ್ ಮಾಡಿದ್ದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅದಕ್ಕೊಂದು ತಲೆಬರಹವನ್ನ ಕೊಟ್ಟಿದ್ರು. ಟಿನ್ನು ಮತ್ತು ಟಿಪ್ಪು ನಡುವೆ ಮಾತುಕತೆ ನಡೆಯುತ್ತಿಲ್ವೇ ಅಂತ ಪ್ರಶ್ನಿಸಿ ಟ್ವೀಟ್ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಸಮಾಜವಾದಿ ಪಕ್ಷ ಕೋರ್ಟ್ನಲ್ಲಿ ಮಾನಹಾನಿ ಮೊಕದ್ದಮೆಯನ್ನ ದಾಖಲಿಸಿ ಬಹಿರಂಗ ಕ್ಷಮೆಗೆ ಆಗ್ರಹಿಸಿದ್ರು. ಇನ್ನೊಂದೆಡೆ ಇದೇ ಹುಂಡಿ ಕಳ್ಳತನ ವಿಚಾರವನ್ನ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಜುಲೈ 20ರಿಂದ ಆರಂಭವಾಗಲಿರುವ ಸಂಸತ್ ಮಳೆಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ ಹಾಕೋದಕ್ಕೆ ಮುಂದಾಗಿದೆ. ಇವತ್ತು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಇದೇ ವಿಚಾರವಾಗಿ ಸಭೆ ನಡೆಸಲಾಗಿದೆ. SIT ತನಿಖೆಗೂ ಮುನ್ನವೇ ಕಳ್ಳರಿಂದ 3 ಕೋಟಿ ವಸೂಲಿ ಮಾಡಿತ್ತು ಟ್ರಸ್ಟ್. ಹೌದು, ರಾಮ ಮಂದಿರದಲ್ಲಿ ನಡೆದಿರುವ ದೇಣಿಗೆ ಕಳ್ಳತನದ ಜಾಲ ಈಗ ಅಧಿಕೃತವಾಗಿ ಬಹಿರಂಗವಾಗಿರೋ ಮೊತ್ತಕ್ಕಿಂತಲೂ ಅತಿ ದೊಡ್ಡದಾಗಿದೆ. ಯಾಕಂದ್ರೆ ಕಳ್ಳತನದ ಸುಳಿವು ಸಿಗ್ತಾ ಇದ್ದ ಹಾಗೆ ಅಲರ್ಟ್ ಆಗಿದ್ದ ಟ್ರಸ್ಟ್ ಅಧಿಕಾರಿಗಳು CCTV ದೃಶ್ಯಗಳನ್ನ ಪರಿಶೀಲಿಸಿ ಶಂಕಿತರನ್ನ ಹಿಡಿದು ಸದ್ದಿಲ್ಲದೆ ವಿಚಾರಣೆ ನಡೆಸಿದ್ದರು. ಉತ್ತರ ಪ್ರದೇಶ ಸರ್ಕಾರ SIT ರಚನೆ ಮಾಡುವ ಮುನ್ನವೇ ಟ್ರಸ್ಟ್ ಬರೋಬ್ಬರಿ 2.5 ಇಂದ 3 ಕೋಟಿ ರೂಪಾಯಿಯಷ್ಟು ಹಣವನ್ನ ವಸೂಲಿ ಮಾಡಿತ್ತು ಅಂತ ತನಿಖಾ ಮೂಲಗಳು ತಿಳಿಸಿವೆ. ವಿಷಯ ಅಂದ್ರೆ ಟ್ರಸ್ಟ್ ತಾನೇ ಆಂತರಿಕವಾಗಿ 3 ಕೋಟಿ ವಸೂಲಿ ಮಾಡಿದ್ದರು. ಪೊಲೀಸ್ ತನಿಖೆಯ ದಾಖಲೆಗಳಲ್ಲಿ ಮಾತ್ರ ಕೇವಲ 80 ಲಕ್ಷ ರೂಪಾಯಿ ಅಂತ ತೋರಿಸಿದ್ಯಾಕೆ? ಕಳ್ಳತನದ ನಿಜವಾದ ಅತಿ ದೊಡ್ಡ ಪ್ರಮಾಣ ಹೊರಬಿದ್ರೆ ಎಲ್ಲಿ ಟ್ರಸ್ಟ್ ನ ಮಾನ ಹರಾಜಾಗುತ್ತೋ ಅನ್ನೋ ಭಯವೇ ಇದಕ್ಕೆ ಕಾರಣ ಅಂತಾನೂ ಹೇಳಲಾಗ್ತಾ ಇದೆ. ಇಡೀ ಪ್ರಕರಣ ಸಾರ್ವಜನಿಕವಾಗಿ ಸುದ್ದಿಯಾಗುವ ಮುನ್ನವೇ ಮೌನವಾಗಿ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಯತ್ನಿಸಲಾಗಿತ್ತೇ ಅನ್ನೋ ಗಂಭೀರ ಆರೋಪ ಕೇಳ್ಬರ್ತಾ ಇದೆ. ಸದ್ಯ ತನಿಖೆ ಚುರುಕುಗೊಳಿಸಿರುವ ರಾಮ್ ಜನ್ಮಭೂಮಿ ಟ್ರಸ್ಟ್ ನ ಕೋಶಾಧ್ಯಕ್ಷ ಗೋವಿಂದ್ ದೇವಗಿರಿಯ ವಿಚಾರಣೆ ನಡೆಸಲಾಗ್ತಾ ಇದೆ. ದೇಣಿಗೆ ಲೂಟಿಯಲ್ಲಿ ಗೋವಿಂದ್ ದೇವಗಿರಿ ಪಾತ್ರ ಏನು ಅನ್ನೋ ಮಾಹಿತಿಯನ್ನ ಕೆದಕಲಾಗ್ತಾ ಇದೆ. ಅಷ್ಟೇ ಅಲ್ಲ, SIT ಯಾವುದೇ ಕ್ಷಣದಲ್ಲೂ UP ಸರ್ಕಾರಕ್ಕೆ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಲಿದೆ. ಬ್ಯೂರೋ ರಿಪೋರ್ಟ್ TV9.